ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಒಳ್ಳೆಯ ಮುಂಜಾನೆ ಸಂತೋಷದಲ್ಲಿ ಆಗಿರೋಣ, ನಿರೀಕ್ಷೆಯಿಂದ ಆಗಿರೋಣ. ದೇವರ ಅನುಗ್ರಹಗಳು ಇಂದು ನಮ್ಮ ಜೀವನದಲ್ಲಿ ಲಭಿಸಲಿ ಎಂದು ಪ್ರಾರ್ಥಿಸೋಣ. ನಮಗೆ ಅನೇಕ ಕಾರ್ಯಗಳು ಮಾಡಬೇಕೆಂದು ಕನಸುಗಳಿದೆ. ಅನೇಕ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಈಗ ನಾವು ದೇವರ ಸನ್ನಿಧಿಯಲ್ಲಿ ಆಗಿರುವುದು. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 78ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ದಾಟಿಸಿದನು ಅವರನ್ನು ಸಮುದ್ರವನ್ನೇ ಛೇದಿಸಿ, ಅದರ ತುಳ ನೀರನ್ನು ರಾಶಿಯಾಗಿ ನಿಲ್ಲಿಸಿ, ಹಗಲಲ್ಲಿ ಕರೆದೊಯ್ದನು ಮೇಘದ ನೆರಳಲ್ಲಿ, ഇരുಳಲು ನಡೆಸಿದನು ಜ್ವಾಲೆಯ ಬೆಳಕಲ್ಲಿ. ಪ್ರಿಯರೇ, ದೇವರ ಒಂದು ಅದ್ಭುತ ಪ್ರೀತಿ, ದೇವರ ಒಂದು ಸಲುಗುವಿಕೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರ ಒಂದು ಅದ್ಭುತವನ್ನು ನೋಡಿದ್ದೆವು. ಇಸ್ರಾಯೇಲ್ ಜನರನ್ನು ದೇವರು ಸಲುಗಿದ ಒಂದು ಅದ್ಭುತ ಸನ್ನಿವೇಶವದು. ಅವರು ದಾಟಲು ದೇವರೊಂದು ದಾರಿಯನ್ನು ಮಾಡಿದರು. ಪ್ರಿಯರೇ, ಇಂದು ನೀವು ಮಾಡುವ ಎಲ್ಲಾ ಕಾರ್ಯಗಳು, ಅದನ್ನು ದೇವರು ದಾರಿಯನ್ನು ತೋರಿಸುತ್ತಾರೆ. ಆ ಒಂದು ಅನುಭವ ದೇವರು ನಮ್ಮ ಜೀವನದಲ್ಲಿ ನೀಡಲಿ ಎಂದು ಪ್ರಾರ್ಥಿಸೋಣ. ಈ ವಾಕ್ಯ ವಿಶ್ವಾಸಿಸುವಾಗ ಈ ಅನುಭವ ನಾವು ಅನುಭವಿಸಲು ಸಾಧ್ಯವಾಗಲಿ. ಲೋಕದಲ್ಲಿ ಯಾರಿಗೂ ಮಾಡಲು ಸಾಧ್ಯವಾಗದು, ದೇವರಿಗೆ ಮಾತ್ರ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡಲು ಸಾಧ್ಯ. ನಿನ್ನನ್ನು ಅನುಗ್ರಹಿಸಲು ಸಾಧ್ಯ, ನಿನ್ನನ್ನು ಅಭಿಷೇಕಿಸಲು ಸಾಧ್ಯ. ಹಲ್ಲೆಲೂಯಾ. ಪ್ರಭುವೇ, ಈ ವಾಕ್ಯವನ್ನು ವಿಶ್ವಾಸಿಸಿ ಪ್ರಾರ್ಥಿಸಿ ಸ್ವೀಕರಿಸುವ ಒಬ್ಬೊಬ್ಬರಿಗೂ ದೇವರ ಕರುಣೆ, ನಿಮ್ಮ ಪ್ರೀತಿ, ನೀವು ತೋರಿಸುವ ಒಂದು ಅನುಭವ, ನೀವು ದಾರಿ ತೋರಿಸುವ ಒಂದು ಅನುಭವ, ಅದು ಅನೇಕರ ಜೀವನದಲ್ಲಿ ಬೆಳಕಾಗಿ ಬದಲಾಗಲು ಇರುವ ಒಂದು ಅನುಭವವಾಗಿ ನಮ್ಮ ಜೀವನದಲ್ಲಿ ಈ ಶುಶ್ರೂಷೆಯಲ್ಲಿ ಕಾರಣವಾಗಲಿ. ಇಂದು ಆಲಿಸಿದ ವಾಕ್ಯದೊಂದಿಗೆ ನಿಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯದಲ್ಲೂ ದೇವರು ಸ್ಪಂದಿಸುವ ಅನುಭವ ಉಂಟಾಗಲಿ. ಆಮೇನ್. ನಮಗೆ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಕುಟುಂಬದ ಒಬ್ಬೊಬ್ಬರಿಗಾಗಿ ಈ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸೋಣ. ನಮ್ಮ ಕುಟುಂಬಗಳು ಈ ವಾಕ್ಯದಿಂದ ಅನುಗ್ರಹಿಸಲ್ಪಡಲಿ. ಹಲ್ಲೆಲೂಯಾ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.